ಗ್ರಾಮ ಮತ್ತು ಕುಟುಂಬದ ಬಂಧ ಇದೆ. ಆ ಜಾಗದಲ್ಲೇ ಪ್ರಾರ್ಥನೆ ಮಾಡಿ ತೀರ್ಮಾನ ತೆಗೊಳ್ಬೇಕಲ್ಲದೆ ಅಲ್ಲಿಂದ ಬಂದು ಇನ್ನೊಂದು ಕಡೆ ತೆಗೆಯುವಂಥದ್ದು ನಿಯಮಗಳು ಇಲ್ಲ. ಎಷ್ಟು ದೊಡ್ಡ ಜನವೇ ಆಗಲಿ, ದೈವಕ್ಕಿಂತ ಒಬ್ಬ ದೊಡ್ಡ ವ್ಯಕ್ತಿ ಅಂತ ತುಳುನಾಡಲ್ಲಿ ಯಾರೂ ಇಲ್ಲ. ದೈವವೇ ಪ್ರಧಾನ, ದೈವವೇ ದೊಡ್ಡದು. ದೈವಾರಾಧನೆ ಉಳಿಬೇಕಿದ್ರೆ ಮನೋರಂಜನೆಗಳಿಂದ ದೈವವನ್ನು ಮುಕ್ತ ಮಾಡುವಂಥ ಕೆಲಸಗಳಾಗಬೇಕು. ಸ್ಪಂದನ ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಗುಡ್ಲಾರ್ ಪೇಜ್. ಈಗ ಕಾಂತಾರ ಚಿತ್ರದ ಬಗ್ಗೆ ಒಂದಷ್ಟು ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಕಾಂತಾರ ಶೂಟಿಂಗ್ ಆಗ್ತಾ ಇತ್ತು, ನಿರಂತರವಾಗಿ ಕಾಂತಾರ ಶೂಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಅವಘಡಗಳು ಸಂಭವಿಸ್ತಾನೆ ಇದೆ ಅಂತ ಹೇಳಿದ್ರೆ, ಮೊದಲಿಗೆ ಕಾಂತಾರ ಶೂಟಿಂಗ್ ಆಗುವಂತಹ ಸಮಯದಲ್ಲಿ ಒಂದಷ್ಟು ಜನ ನಮಗೆ ಪೇಮೆಂಟ್ ಕೊಡಲಿಲ್ಲ ಅನ್ನುವಂಥ ವಿಚಾರದಲ್ಲಿ ವಿಡಿಯೋವನ್ನು ಕೂಡ ಮಾಡಿಬಿಟ್ಟಿದ್ರು. ಅನಂತರದಲ್ಲಿ ಕಾಂತಾರ ಶೂಟಿಂಗಿಗೆ ಹೋದಂತಹ ಬಸ್ಸೇ ಪಲ್ಟಿಯಾಗಿ ಬಿದ್ದಿರುವಂಥದ್ದು, ನಂತರ ಈಜಾಡೋಕೆ ಹೋದಂತಹ ಒಬ್ಬ ವ್ಯಕ್ತಿ ಸತ್ತಿರುವಂಥದ್ದು, ನಂತರ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಅವರು ಕೂಡ ಮೃತಪಟ್ಟಿರುವಂಥದ್ದು, ನಂತರ ಮತ್ತೊಬ್ಬ ಈಗ ಗೆಸ್ಟ್ ಹೌಸ್ನಲ್ಲೋ ಏನೋ ಮೃತಪಟ್ಟಿರುವಂತಹ ಘಟನೆ. ಈಗ ಎಲ್ಲರೂ ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ, ಕಾಂತಾರ ಸಿನಿಮಾದಿಂದ ಈಗೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ, ರಿಷಬ್ ಶೆಟ್ಟಿ ಏನು ಕಾಂತಾರ ಸಿನಿಮಾ ಮಾಡ್ತಾ ಇದ್ರೆ ಅದು ತುಳುನಾಡಿನ ದೈವಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಸೊ ಹಾಗಾಗಿ ದೈವಗಳಿಗೆ ಇದು ಇಷ್ಟ ಇಲ್ಲ, ಹಾಗಾಗಿ ಈ ರೀತಿಯ ಅವಘಡಗಳು ಸಂಭವಿಸ್ತಾ ಇದೆ. ಇದು ಸೂಚನೆ ಮೇಲೆ ಸೂಚನೆ, ಸೂಚನೆ ಮೇಲೆ ಸೂಚನೆ ದೈವಗಳು ಕೊಡ್ತಾ ಇರುವಂಥದ್ದು. ದೊಡ್ಡ ರೀತಿಯ ಸೂಚನೆ 100% ಕಾಂತಾರ ಸಿನಿಮಾ ರಿಲೀಸ್ ಆಗುವಾಗ ಬಂದೇ ಬರುತ್ತೆ, ಎಚ್ಚೆತ್ತುಕೊಳ್ಳಿ ಅನ್ನುವಂತಹ ವಿಚಾರದಲ್ಲಿ ದೈವಗಳು ರಿಷಬ್ ಶೆಟ್ಟಿಗೆ ಕೊಡ್ತಾ ಇರುವಂತಹ ಸೂಚನೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಜನಗಳು ಮಾತಾಡ್ತಾ ಇದ್ದಾರೆ. ಸೊ ಏನು ಹೇಳ್ತೀರಾ ಅಂತೇಳಿ ಶೆಟ್ಟಿ ಇದರ ಬಗ್ಗೆ? ನೋಡಿ, ದೈವಾರಾಧನೆ ಎಂಬುದು ಒಂದು ಸತ್ಯ ಆರಾಧನೆ. ನಾವಿಲ್ಲಿ ಗಮನಿಸಬೇಕು, ಇಲ್ಲಿ ಆರಾಧನಾ ನಿಯಮಗಳಲ್ಲೂ ಎಲ್ಲಿಯಾದರೂ ನೇಮಕ್ಕೋ ದೈವ ಸಂಬಂಧಿ ವಿಚಾರಕ್ಕೋ ಮುಹೂರ್ತಗಳು ದಿನಗಳು ನಿಗದಿಯಾದ ನಂತರ ಎಲ್ಲಿಯಾದರೂ ಸೂತಕಗಳು ಬಂದರೆ ಅಲ್ಲಿ ಏನಾದರೂ ಒಂದು ದೈವಕೋಪ ಇದೆ ಎಂಬುದನ್ನು ನಾವು ಪರಿಗಣಿಸಬೇಕಾಗ್ತದೆ. ಯಾಕಂದ್ರೆ ನೋಡಿ, ಇಲ್ಲಿ ಬಂದದ್ದು ಪ್ರತಿ ಕ್ಷಣ ಒಂದು ರೀತಿಯ ಸೂತಕದ ಛಾಯೆಗಳು ಆವರಿಸಿದೆ. ಈ ಕಾಂತಾರ ಚಿತ್ರದ ಶೂಟಿಂಗ್ನ ಸಮಯದಲ್ಲಿ ಆದಂಥ ಅನೇಕ ಜೀವಬಲಿಗಳು ಸೂತಕದ ಛಾಯೆಯನ್ನು ಆವರಿಸಿದೆ. ಅದರ ಅರ್ಥ ಒಂದು ಯಶಸ್ಸನ್ನು ನಾವು ನಿಮಗೆ ಕೊಟ್ಟಾಗಿದೆ, ಮತ್ತೆ ಮತ್ತೆ ಇದನ್ನು ನಾವು ದೈವಾರಾಧನೆಗೆ ಸಂಬಂಧಿಸಿದ ಚಿತ್ರಗಳನ್ನು ಮಾಡುತ್ತಾ ಹೋಗಿ ಅನಗಳಿಸುವಂಥ ನಿಮ್ಮ ಇರಾದೆಗಳಿದ್ದರೆ ಈ ಕ್ಷಣದಲ್ಲಿ ನಿಲ್ಲಿಸಿ ಎಂಬುದನ್ನು ಸೂಚನೆಯ ರೂಪದಲ್ಲಿ ಕೊಟ್ಟಿರುತ್ತದೆ. ಯಾಕಂತ ಹೇಳಿದರೆ, ಒಂದು ನಂಬಿಕೆಯ ದೈವಾರಾಧನೆ ಏನಾಗಿದೆ ಅಂತ ಒಂದು ವರ್ಗದವರ ದೃಷ್ಟಿಯಲ್ಲಿ ಕಾಂತಾರ ಎಂಬುದು ಚಿತ್ರ ಒಂದು ಬಂದ ನಂತರ ದೈವಾರಾಧನೆ ಜಗತ್ತಿಗೆ ಪರಿಚಯಿಸಲ್ಪಟ್ಟಿತು, ಜನರಿಗೆ ಗೊತ್ತಾಯಿತು ಎಂಬುದು. ಇಲ್ಲಿ ದೈವಾರಾಧನೆ ಏನನ್ನು ಯಾರೂ ಪ್ರಮೋಷನ್ ಮಾಡುವ ಅಗತ್ಯ ಇಲ್ಲ, ದೈವಾರಾಧನೆಯನ್ನು ಯಾರೂ ನಿಮಗೆ ಪ್ರಚಾರ ಮಾಡುವಂಥ ಅಗತ್ಯ ಇಲ್ಲ, ಅದು ನಂಬಿಕೆಯ ವಿಚಾರ. ಅದು ಕಾಂತಾರ ಬಂದ ನಂತರ ದೈವಾರಾಧನೆ ಜನರಿಗೆ ಅರ್ಥ ಆದದ್ದಲ್ಲ, ಕಾಂತಾರ ಬಂದ ನಂತರ ಕುಟುಂಬ ದೈವಗಳನ್ನು ಆರಾಧಿಸಬೇಕಂತ ಬಂದದ್ದು ಅಲ್ಲ, ಜನರು ತಿಳ್ಕೊಂಡದ್ದು. ಆದರೆ ತುಳುನಾಡಿನ ದೈವವನ್ನು ಆರಾಧಿಸುವವರಿಗೆ ನಮ್ಮ ಜೀವವೇ ದೈವ, ನಮ್ಮ ಆರಾಧನೆಯೇ ದೈವ, ಅದರ ನಂತರ ಅದನ್ನು ಮೀರಿ ಇನ್ನೊಂದಕ್ಕಿಲ್ಲ. ಅಂಥ ಭಕ್ತರಿಗೆ ಏನಾಗಿದೆ ಅಂತ ಹೇಳಿದರೆ, ನಮ್ಮ ದೈವ ಒಂದು ಆರಾಧನಾ ನಿಯಮದೊಳಗೆ ಗುಡಿಗುಂಡಾರದ ಒಳಗೆಯೋ ಮನೆಯೊಳಗಡೆಯೋ ಉಜ್ಜಾಲಿನೊಳಗಡೆಯೋ ಒಂದು ರಹಸ್ಯವಾದಂತೆ ನಿಯಮದೊಂದಿಗೆ ಒಂದು ಸರಳ ಆರಾಧನೆ ಮಾಡಿಕೊಂಡು ಬಂದಂಥ ಒಂದು ನಂಬಿಕೆಯ ದೈವಾರಾಧನೆ ಇಂದು ಆದಿ ಬೀದಿಗಳಲ್ಲಿ ಬಿಕಾರಿಯಾಗ್ತಾ ಇದೆ. ಒಂದು ನಂಬಿಕೆಯ ದೈವಾರಾಧನೆ ಇವತ್ತು ಮನೋರಂಜನೆಯ ವಸ್ತುವಾಗಿ ಪರಿವರ್ತನೆಯಾಗ್ತಾ ಇದೆ. ಇವತ್ತು ಟ್ಯಾಬ್ಲೋಗಳಿಗೆ ರಾಜಕಾರಣಿಗಳನ್ನು ಸ್ವಾಗತಿಸಲಿಕ್ಕೆ ಮತ್ತು ಬೇರೆ ಬೇರೆ ರೀತಿಯ ಮನೋರಂಜನೆಗೆ ಬೇಕಾಗುವ ವಿಚಾರಕ್ಕೆ ಶಾಲಾ ಟ್ಯಾಬ್ಲೋ ಎಲ್ಲದಕ್ಕೂ ನಿಮಗೆ ದೈವಾರಾಧನೆಯನ್ನು ಅದನ್ನು ಈ ಮಹಿಳೆಯರು ವೇಷ ಹಾಕೋದು, ಪುರುಷರು ವೇಷ ಹಾಕೋದು, ಮಕ್ಕಳು ವೇಷ ಹಾಕೋದು, ನಂಬಿಕೆ ಇಲ್ಲದವನು ವೇಷ ಹಾಕೋದು, ಶುದ್ಧಾಚಾರ ಇಲ್ಲದವನು ವೇಷ ಹಾಕೋದು, ಈ ಎಲ್ಲ ದೈವಗಳು ಇವತ್ತು ಏನಾಗಿದೆ ಅಂದರೆ ಕಾಂತಾರ ಚಿತ್ರದ ನಂತರ ನಮಗೆ ಆದಂಥ ತೊಂದರೆ ಏನಂತ ಹೇಳಿದರೆ, ಒಂದು ನಂಬಿಕೆಯ ವಸ್ತು ಮನೋರಂಜನೆಯ ವಸ್ತುವಾಗಿ
ಜನರ ಕೈಗೆ ಹೋದದ್ದು ಅನೇಕ ದೈವ ಭಕ್ತರ ದುಃಖಕ್ಕೆ ಕಾರಣವಾಗಿದೆ. ಹಾಗಂತೇಳಿ ಅದನ್ನು ನಿರ್ಮಾಪಕನಿರ್ಬೋದು, ನಿರ್ದೇಶಕ ಇರ್ಬೋದು, ಅವರು ಆಲೋಚನೆ ಮಾಡಬೇಕು. ನಾವು ಮಾಡಿದ್ದೇವೆ, ಒಂದು ಹಂತದ ಯಶಸ್ಸು ನಮಗೆ ಸಿಕ್ಕಿದೆ, ಆ ಯಶಸ್ಸಿನ ಗುಂಗಿನಲ್ಲೇ ಇರಬೇಕೇ ವಿನ ನಂತರ ಇನ್ನು ಅದಕ್ಕಿಂತಲೂ 1,000 ಕೋಟಿ ಇನ್ನು ಲಾಭ ಮಾಡಬಹುದು ಅಂತೇಳಿ ದೈವವನ್ನು ಮತ್ತೆ ಇವರು ಪ್ರದರ್ಶನಕ್ಕೆ ಮನೋರಂಜನೆಗೆ ಸೀಮಿತ ಮಾಡಿ ಸಿನಿಮಾಕ್ಕೆ ತಂದದ್ದು. ನಮಗೆ ಅದು ಏನಾದರ ಒಳಗಡೆ ಆಗ್ತದೆ ಅಂತೇಳಿ ನಮಗೆ ಗೊತ್ತಿಲ್ಲ. ಈಗ ಕಾಂತಾರ ಚಿತ್ರದಲ್ಲಿ ಇನ್ನು ಬರುವಂಥ ಚಿತ್ರದಲ್ಲಿ ದೈವಾರಾಧನೆ ಇದೆಯೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಆದರೆ ನಾವು ನಂಬುವ ಮಾಯದ ದೈವಕ್ಕೆ ಎಲ್ಲವೂ ಅರಿವಿದೆ. ಬಹುಶಃ ಇನ್ನು ಮುಂದೆ ಬರುವಂಥ ಚಿತ್ರದಲ್ಲಿ ದೈವಾರಾಧನೆ ಇನ್ನೂ ಒಂದು ರೀತಿಯಲ್ಲಿ ಜನರನ್ನು ಮನೋರಂಜನೆಯ ದೃಷ್ಟಿಯಲ್ಲಿ ವಿಕೃತವಾಗಿ ಚಿತ್ರೀಕರಿಸಲು ಹೊರಟಿದ್ದಾರಾ, ಅದರ ಫಲವಾಗಿ ಇವರಿಗೆ ಸೂತಕದ ಛಾಯೆ ಆವರಿಸಿದ, ಇದನ್ನು ನಾವು ಗಮನಿಸಬೇಕಾದದ್ದು. ಆದರೆ ಇಲ್ಲಿ ಬಂದದ್ದೇ ವಾದ ವಿವಾದಗಳು, ಮರಣ ಸಂಬಂಧಿ ವಿಚಾರಗಳು, ಸೂತಕದ ವಿಚಾರಗಳು ಬಂದಿದ್ದರಿಂದ ಬಹುಶಃ ಇವರ ತೀರ್ಮಾನವನ್ನು ಬದಲಾಯಿಸುವುದು ಉತ್ತಮ ಎಂಬುದು ನನ್ನ ಅಭಿಪ್ರಾಯ. ಮುಂದಿನ ದಿನಗಳೇ ಈಗಾಗಲೇ ದೈವಗಳೆಲ್ಲವೂ ಎಲ್ಲಿ ನಾವು ಒಂದು ನಂಬಿಕೆಯ ಜಾಗದಲ್ಲಿ ಆರಾಧನೆ ಮಾಡಿಕೊಂಡು ಬಂದಂಥ ದೈವಗಳು ಮಾರ್ಗದಲ್ಲಿ ಸುತ್ತಾಡಲಿಕ್ಕೆ ಆರಂಭವಾದದ್ದು. ಮಾರ್ಗದ ಬದಿಯಲ್ಲಿ, ಬೀದಿಯ ಬದಿಯಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ರಾಜಕಾರಣಿಗಳನ್ನು ಸ್ವಾಗತಿಸುವಲ್ಲಿ ಇಲ್ಲಿ ದೈವಾರಾಧನೆ ಬಂದಿದೆ. ಇದನ್ನು ನೋಡಿ, ನಮಗೆ ದಕ್ಷಿಣ ಕನ್ನಡ ದೈವಾರಾಧನೆ ಎಂಬುದು ಇರುವಂಥದ್ದು ಈಗ ದಕ್ಷಿಣ ಕನ್ನಡದ ಒಂದು ಪುಟ್ಟ ಊರಿನಲ್ಲಿ. ಅದು ಉಳಿದವರಿಗೆ ಏನಾಗ್ತದೆ, ಅದು ಮನೋರಂಜನೆ ಆಗಿದೆ. ನಂಬಿಕೆಯ ವಸ್ತು ಒಂದು ಬಿಕಾರಿಯಾಗಿದೆ. ಇದು ನಮಗೂ ನೋವಾಗಿದೆ. ಬಹುಶಃ ಪ್ರಕೃತಿಗೂ ಪಂಚಭೂತಕ್ಕೂ ಇದರ ಬಗ್ಗೆ ನೋವಿರಬಹುದು. ಆದ್ದರಿಂದಲೇ ಇಂಥ ಘಟನೆಗಳು ಸಂಭವಿಸಿರಬಹುದು ಎಂಬುದು ನಮ್ಮ ಅಭಿಪ್ರಾಯ. ಖಂಡಿತವಾಗಿಯೂ ಇದರ ಬಗ್ಗೆ ಭಾರಿ ಆಲೋಚನೆ ಮಾಡಬೇಕಾದದ್ದು. ಒಂದು ಇಷ್ಟು ದೊಡ್ಡ ಯಶಸ್ಸಿನ ಹಿಂದೆ ಅವರು ಇಲ್ಲಿಗೆ ನಮಗೆ ದೈವ ಒಂದು ವರದ ರೂಪದಲ್ಲಿಯೋ ನಮ್ಮ ಒಂದು ಒಳ್ಳೆಯ ವಿಚಾರದಲ್ಲಿ ನಮಗೆ ದೈವ ಆಶೀರ್ವಾದ ಮಾಡಿದೆ, ನಾವು ಅದರಲ್ಲಿ ಗೆದ್ದಾಗಿದೆ, ಹಾಕಿದಾನ ಬಂದಿದೆ, ಈ ರೀತಿಯಲ್ಲಿ ಸಂತೃಪ್ತಿಯಲ್ಲಿ ಇರಬಹುದಿತ್ತು. ಎರಡನೇ ಹಂತಕ್ಕೆ ಅವರು ಇಳಿಯುವುದಾದರೆ ಇದರಲ್ಲಿ ಅವರ ದುರುದ್ದೇಶ ಇರಬಹುದು. ಅದರಿಂದಲೇ ಪ್ರಕೃತಿ ಮುನಿದಿರಬಹುದು ಅಂತ ನಮ್ಮ ಅಭಿಪ್ರಾಯ. ಮುನಿದಿರಬಹುದು. ಬಹುಶಃ ಅದನ್ನು ಈ ಕ್ಷಣದಲ್ಲಿ ಅವರು ಅದರ ತೀರ್ಮಾನ ತೆಗೊಳ್ಳೋದು ಉತ್ತಮ. ಎಲ್ಲಿಯಾದರೂ ಅವರು ಮತ್ತೆ ದೈವದ ಚಿತ್ರಗಳನ್ನು ಇದೇ ರೀತಿಯಾಗಿ ದೈವದ ಚಿತ್ರಗಳನ್ನು ಹಾಕುವುದರ ಮುಖಾಂತರ ಮತ್ತೆ ಇದರಿಂದಲೂ ಅಬ್ಬರದಲ್ಲಿ ನೀವು ಮಾಡಲಿಕ್ಕೆ ಹೋದರೆ ಮುಂದೆ ಇದಕ್ಕಿಂತಲೂ ದೊಡ್ಡ ಗಂಡಾಂತರಗಳು ಅವರಿಗೆ ಎದುರಾಗಬಹುದು ಅಂತ ನನ್ನ ಅಭಿಪ್ರಾಯ. ಯಾವುದೇ ಕಾರಣ ಇದು ಈಗ ಆಗುವಂಥ ವಿಚಾರಗಳು, ಈಗ ಆಗುವಂಥ ಈ ಒಂದು ಸೂತಕದ ಛಾಯೆ ಮತ್ತು ಕೆಲವೊಂದು ಸಮಸ್ಯೆಗಳು, ಸವಾಲುಗಳು ಅವರಿಗೆ ಬಂದದ್ದು ಇದು ಇಡೀ ದೈವಗಳನ್ನು ಯಾರು ಮನೋರಂಜನೆಯ ವಸ್ತುವನ್ನಾಗಿ ಉಪಯೋಗಿಸ್ತಾರೆ ಅವರೆಲ್ಲರಿಗೂ ಸೂಚನೆಯಾಗಿ ಇದೆ. ಇನ್ನು ಎಲ್ಲರಿಗೂ ದಯವಿಟ್ಟು ಅಂಥ ತೀರ್ಮಾನಗಳಿದ್ದರೆ ಈ ಕ್ಷಣದಿಂದಲೇ ಕೈಬಿಡಿ ಎಂಬ ಸೂಚನೆಗಳು ಇರಬಹುದು. ಆದ್ದರಿಂದ ನಾವು ಹೇಳುವಂಥದ್ದಿಷ್ಟೇ, ಏನೇ ಇರ್ಬೋದು, ಏನಿದೆ, ಹೇಗಿದೆ, ಯಾವ ರೀತಿ ಚಿತ್ರೀಕರಣ ಮಾಡಿದೆ ನಮಗೆ ಗೊತ್ತಿಲ್ಲ. ಬಹುಶಃ ದೈವಕ್ಕೆ, ಪ್ರಕೃತಿಗೆ ಖಂಡಿತವಾಗಿ ಇವರು ಅದಕ್ಕಿಂತಲೂ ಅದ್ಧೂರಿಯಾಗಿ ಬೇರೆ ಬೇರೆ ರೀತಿಯ ದೊಡ್ಡ ಅಣಿಯಾಗಿ, ದೊಡ್ಡ ಮುಗ ಇಟ್ಟು, ದೊಡ್ಡ ರೀತಿಯ ಈ ರೀತಿಯಲ್ಲಿ ಏನೋ ಒಂದು ಮಾಡುವಂಥ ಚಿಂತನೆಗಳು ಇರ್ಬೋದು ಜನಾಕರ್ಷಣೆಗೆ. ದೈವವನ್ನು ಲಾಭದ ದೃಷ್ಟಿಯಲ್ಲಿ, ಉದ್ಯಮದ ದೃಷ್ಟಿಯಲ್ಲಿ ಈ ರೀತಿಯಾಗಿ ನೀವು ಚಿತ್ರೀಕರಣ ಮಾಡ್ತಾ ಹೋದರೆ ಜನರಿಗೆ ಇದನ್ನು ಪರಿಚಯಿಸುವಂಥ ಅಗತ್ಯವೇ ಇಲ್ಲ. ಇದು ಪರಿಚಯದ ವಸ್ತುವು ಅಲ್ಲ. ಒಂದು ವೇಳೆ ಭಕ್ತರಿಗಿದ್ದರೆ, ಜಗತ್ತಿನ ಭಕ್ತರಿದ್ದರೂ ಈಗ ತುಳುನಾಡಿಗೆ ಬಂದು ಇಲ್ಲಿಯ ನೇಮ ಆಗುವ ಜಾಗದಲ್ಲಿ ಬಂದು ಪ್ರಾರ್ಥಿಸಿ ಗಂಧಪೂಲ್ಯವನ್ನು ಸ್ವೀಕರಿಸಿ ಭಕ್ತಿಯನ್ನು ತೋರಿಸುವುದು ಉತ್ತಮ ಎಂಬುವಂಥದ್ದು. ಜಗತ್ತೀಗ ನಂಬಿಕೆ ಇಲ್ಲದವರಿಗೆ ದೈವವನ್ನು ಪರಿಚಯಿಸಿ ಏನು ಪ್ರಯೋಜನ ಇದೆ? ಏನಿದೆ? ಈಗ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಆರಾಧನಾ ನಿಯಮಗಳಿದೆ. ಅದು ಇಲ್ಲಿ ಬಂದಾಗ ನಮಗೆ ಅದು ಮನೋರಂಜನೆಯ ದೃಷ್ಟಿಯಲ್ಲಿಯೋ ಸಾಂಸ್ಕೃತಿಕ ಲೋಕವನ್ನು ತೆರೆದಿಡ್ತದೆ. ಅದು ನಂಬಿಕೆಗಳಾಗಿ ಬರುವುದಿಲ್ಲ. ಅದೇ ನಮ್ಮ ದೈವಗಳನ್ನು ಇವತ್ತು ಅಮೇರಿಕಕ್ಕೋ ಜಪಾನಿಗೋ ಹೊರದೇಶಗಳಿಗೆ ಇದನ್ನು ತೋರಿಸಿದಾಗ ಅವರಿಗೇನಾಗುತ್ತದೆ? ಇದರ ಹಾವಭಾವಗಳು, ಇದರ ಆವೇಶಗಳು, ಇದೆಲ್ಲ ಒಂದು ರೀತಿಯಲ್ಲಿ ಅದು ಅವರ ತಪ್ಪಲ್ಲ. ಆದರೆ ಬುದ್ಧಿ ಇರುವ ನಾವು ನಂಬಿಕೆಗಳನ್ನು ಎಲ್ಲಿ ಇಡಬೇಕು ಅದೇ ಇಡಬೇಕು. ದೈವಾರಾಧನೆ ನಮ್ಮ ನಂಬಿಕೆಯ ಹೊತ್ತು, ದೈವಾರಾಧನೆ ನಮ್ಮ ನಂಬಿಕೆಯ ಹೊತ್ತು. ಯಾರೇ ಆಗಲಿ, ಎಲ್ಲೇ ಆಗಲಿ, ನಾವೇನು ಇವತ್ತಿನ ಪ್ರತಿಯೊಬ್ಬರಿಗೆ ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಏನೇನು ಮಾಡಲಿಕ್ಕೂ ಹಕ್ಕು ಇರ್ತದೆ. ಆದರೆ ನಾವು ದೈವಕ್ಕೆ ಇಷ್ಟೇ ಹೇಳುವಂಥದ್ದು, ದೈವವನ್ನು ಯಾರು ಲಾಭದ ದೃಷ್ಟಿಯಲ್ಲಿ, ಮನೋರಂಜನೆಯ ದೃಷ್ಟಿಯಲ್ಲಿ ನೀವು ಇದರ ವಿಚಾರಗಳನ್ನು ದುರುಪಯೋಗ ಮಾಡಿದರೆ ಖಂಡಿತ ದೈವ ಶಿಕ್ಷಕ್ಕೆ ಒಳಗಾಗಲೇಬೇಕು. ಖಂಡಿತವಾಗಿಯೂ. ಯಾಕಂತೇಳಿ ಅದರಲ್ಲಿ ಇರುವಂಥ
ವ್ಯಕ್ತಿಗಳು ಇವತ್ತು ತಾಂತ್ರಿಕತೆ ಇರ್ಬೋದು, ನಿರ್ದೇಶಕ ವಿಭಾಗದ ಕೆಲವು ಜನ ತುಳುನಾಡಿಗೆ ಸಂಬಂಧಪಟ್ಟವರೇ ಅದರಲ್ಲಿ ಆ ಕಾಂತಾರದಲ್ಲಿ ದುಡಿದವರಿದ್ದಾರೆ. ಅವರೆಲ್ಲರೂ ದೈವದ ಭಕ್ತಿಗೆ, ದೈವದ ಕಲೆಕಾರನಿಕೆ ಅವರಕ್ಕೆ ಹೋಗಲಿಲ್ಲ. ಈಗ ಈ ಪರಿಸರವನ್ನೇ ಬಿಟ್ಟು ಜನರಿಗೆ ಗೊತ್ತಾಗ್ತದೆ ಅಂತೇಳಿ ಹೊರಗೆ ಹೋಗಿದ್ದಾರೆ. ಎಲ್ಲಿಯ ತನಕ ಅಂತ ಹೇಳಿದ್ರೆ, ಮೊದಲ ಕಾಂತಾರಕ್ಕೆ ಯಾರು ಅದಕ್ಕೆ ಬೇಕಾಗುವ ಪರಿಕರಗಳನ್ನು ಕೊಟ್ಟಿದ್ದಾರೋ, ಯಾರು ಅದಕ್ಕೆ ಸಹಕರಿಸಿದಾರ, ಅವರು ಎಲ್ಲರಿಗೂ ಇವತ್ತು ಒಂದಲ್ಲ ಒಂದು ಸಮಸ್ಯೆ ಕಾಡ್ತಾ ಇದೆ. ಆದರೆ ದೈವ ಎಲ್ಲರಿಗೂ ಮೊದಲ ಹಂತದಲ್ಲಿ ತಿಳಿಯದೋ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ನಮ್ಮ ತುಳುನಾಡ ದೈವಗಳು ಕೊಡ್ತದೆ. ಯಾಕಂತ ಹೇಳಿದ್ರೆ, ಈ ರೀತಿಯಾಗಿ ಅದನ್ನು ಚಿತ್ರ ಮಾಡುವಾಗ ಈ ರೀತಿಯಾಗಿ ಇದು ಜಗತ್ವಿಖ್ಯಾತಿ ಆಗ್ತದೆ ಅಲ್ಲ, ಈ ರೀತಿಯಾದಂಥ ದೊಡ್ಡ ಲಾಭ ಬರ್ತದೆ ಅಂತ ಅವರಿಗೂ ನಿರೀಕ್ಷೆ ಇರಲಿಲ್ಲ. ಅದೊಂದು ನಿರೀಕ್ಷಿತ ಮೀರಿ ಅದು ಜನರನ್ನು ತಲುಪಿತದು. ಆದರೆ ಅದೇ ಒಂದು ದೈವದ ನಮಗೆ ವರಪ್ರಸಾದ ಅಂತ ತಿಳ್ಕೊಂಡು ಇವರು ನಿಲ್ಲಿಸಿದರೆ ಉತ್ತಮ ಇತ್ತು. ಅದನ್ನು ಮೀರಿ ಮತ್ತೆ ಇವರು ಹೋದಾಗ ಇಂಥ ಗಂಡಾಂತರಗಳು ಬರ್ತದೆ. ಇದು ತುಳುನಾಡಿನ ದೈವಗಳ ಕಲೆಕಾರ್ಣಿಕ ಅಂತಲೇ ಹೇಳುವಂಥದ್ದು, ಕಲೆಕಾರ್ಣಿಕ ಅಂತ ಹೇಳುವಂಥದ್ದು. ಈಗ ಅಲ್ಲಿ ಬಾರೆಬೈಲಲ್ಲಿ ಏನೋ ಈ ರೀತಿಯಾಗಿ ಚಿತ್ರ ಮಾಡಬೇಕಾದ್ರೆ ಒಂದಷ್ಟು ಜನ ಏನೋ ಮಾಡಿದ್ದಾರೆ. ಸೊ 6 ತಿಂಗಳವರೆಗೆ ನೀನು ಈ ರೀತಿಯ ಸಂಕಷ್ಟವನ್ನು ಎದುರಿಸ್ತಿ. ಸೊ ನಂತರ ನಿಮಗೆ ಎಲ್ಲಾನು ಸರಿ ಹೋಗುತ್ತೆ ಅನ್ನುವಂಥ ವಿಚಾರದಲ್ಲೂ ಕೂಡ ಆ ದೈವ ಅಭಯವನ್ನು ಕೊಟ್ಟಿದೆ ಅನ್ನುವಂಥ ವಿಚಾರದಲ್ಲಿ ನಾವು ವಿಡಿಯೋಗಳನ್ನು ಕೂಡ ನೋಡಿರ್ತೀವಿ, ಒಂದಷ್ಟು ಮಾಧ್ಯಮದಲ್ಲೂ ಕೂಡ ಅದನ್ನು ಕೇಳಿರ್ತೀವಿ. ಹೀಗಿರಬೇಕಾದ್ರೆ ಆ ರಿಷಬ್ ಶೆಟ್ಟಿಯವರು ಇಡೀ ತುಳುನಾಡಿನಲ್ಲಿ ಬಂದು ತುಳುನಾಡಿನ ದೈವಾರಾಧನೆಯ ಬಗ್ಗೆ ಸಬ್ಜೆಕ್ಟನ್ನು ಮಾಡುವಾಗ, ಸೊ ಅಲ್ಲಿ ಬಾರೆಬೈಲಲ್ಲಿ ಕೇಳುವಂಥದ್ದು ಉತ್ತಮ ಅಥವಾ ಯಾವ ದೈವದ ಹತ್ರ ಕೇಳಬೇಕು ಏನು ಅಂತ ಹೇಳಿದ್ರ ಬಗ್ಗೆ ನೋಡಿ. ಇದು ನಿಮಗೆ ದಕ್ಷಿಣ ಕನ್ನಡ, ಉಡುಪಿ, ಅವಳಿ ಜಿಲ್ಲೆ, ಕುಂದಾಪುರದವರೆಗೂ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಕುಟುಂಬ ದೈವಗಳು, ಸ್ಥಳ ಸಂಬಂಧಿ ದೈವಗಳು, ಗ್ರಾಮ ಸಂಬಂಧಿ ದೈವಗಳು ಅಂತ ನಿಯಮಗಳಿದೆ. ಅದನ್ನು ನಿಜವಾಗಿ ಇವತ್ತು ಕಾಂತಾರದ ರಿಷಬ್ ಶೆಟ್ಟಿಯವರು ದೈವದಲ್ಲಿ ಪ್ರಾರ್ಥನೆ ಎಲ್ಲಿ ಮಾಡಬೇಕು, ಅವರ ಕುಟುಂಬ ಸಂಬಂಧಿ ದೈವವೋ ಗ್ರಾಮ ಸಂಬಂಧಿ ದೈವದಲ್ಲ ಅಲ್ಲಿ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಬೇಕಾದದ್ದು ನಿಯಮ. ಅತಿಥಿಯಾಗಿ ನಾವು ಎಲ್ಲ ದೈವ ಕ್ಷೇತ್ರಕ್ಕೆ ಹೋಗ್ಬೋದು, ಅಲ್ಲಿ ಎಲ್ಲಿಯೂ ತೀರ್ಮಾನ ಕೊಡಲಿಕ್ಕೆ ಆಗೋದಿಲ್ಲ. ಈಗ ನೀವು ನೋಡಿ, ಇಲ್ಲಿ ನಾವೀಗ ಏನಾದರೂ ನಮಗೆ ಬೇಕು ಅಂತಿದ್ದರೆ ನಾವೀಗ ಒಂದು ಪರಿಸರದಲ್ಲಿ ಒಂದು ವ್ಯಾವಹಾರಿಕವಾದಂಥ ಜಾಗದಲ್ಲಿ ಇದ್ದರೂ ಕೂಡ ನಾವು ಯಾವ ಜಾಗದಲ್ಲಿ ಜನನ ಸಂಬಂಧಿ ನಮಗೆ ದೈವ ಸಂಬಂಧ ಇದೆಯೋ ಆ ದೈವದ ಹತ್ರ ಹೋಗಿ ಪ್ರಾರ್ಥಿಸುವಂಥದ್ದು ದೈವಾರಾಧನೆಯ ನಿಯಮ. ಆ ಪ್ರಕಾರ ಅವರ ಕುಟುಂಬದಲ್ಲಿ ನಿಂತದ್ದನ್ನೇ ನಾವು ಮಾತಾಡಬೇಕೇ ವಿನ ಇಲ್ಲಿ ಬಂದು ಮಾತಾಡುವಂಥದ್ದು ಸರಿಯಾದ ಕ್ರಮಗಳು ಅಲ್ಲ. ಒಂದು ವೇಳೆ ಅದೇ ರಿಷಬ್ ಶೆಟ್ಟಿಯವರು ಇಲ್ಲಿ ಬಾರೆಬೈಲ ದೈವದ ಹತ್ರ ಬಂದು ಆ ರೀತಿಯಾಗಿ ಪ್ರಾರ್ಥನೆ ಮಾಡಿದರು, ದೈವ ಸಂಬಂಧಿ ವಿಚಾರದಲ್ಲಿ ಬಂದರು, ಆ ದೈವದ ಅಭಯವು ಯಾವ ರೀತಿ ಇರ್ತದೆ ಅಂತ ಹೇಳಿದರೆ ನೀನು ನಿನ್ನ ಗ್ರಾಮ ಸಂಬಂಧವೋ ಕುಟುಂಬ ಸಂಬಂಧದೋ ದೈವದ ಹತ್ರ ಹೋಗಿ ಪ್ರಾರ್ಥಿಸು, ನಾವು ನಿಮಗೆ ಅದಕ್ಕೆ ವರ ಕೊಡಬೇಕು, ಇಲ್ಲಿ ನಿನ್ನ ತೀರ್ಮಾನವನ್ನು ತೆಗಿಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಂದು ವ್ಯಕ್ತಿಗೂ ಗ್ರಾಮದಲ್ಲಿ ಅವರಿಗೆ ಆ ಬಂಧಗಳಿರ್ತದೆ. ಒಂದು ಗ್ರಾಮದಲ್ಲಿ ಈಗ ಇಲ್ಲಿ ತಪ್ಪು ಮಾಡಿ ನಾವು ಒಂದು ಕಡೆ ತಪ್ಪು ಮಾಡಿ ಇನ್ನೊಂದು ಕಡೆ ನಮಗೆ ಯಾವುದೇ ಕಾರಣಕ್ಕೂ ನಮಗೆ ಆ ಮೋಕ್ಷ ಇದು ಸಿಕ್ಕುವುದಿಲ್ಲ. ನಾವೆಲ್ಲಿ ಆರಾಧನೆ ಮಾಡಬೇಕು, ನಮ್ಮ ಗ್ರಾಮ ದೈವದ ಒಳಗಡೆ ಬಂದು ಮಾತ್ರ ಪ್ರಾರ್ಥನೆ ಮಾಡುವಂಥದ್ದು. ಯಾಕೆ ಕಳೆದ ಸಲ ನಾವು ಇದರ ಬಗ್ಗೆ ಜಾಸ್ತಿಯಾಗಿ ಮಾತಾಡಲಿಲ್ಲ ಅಂತ ಹೇಳಿದರೆ, ಈಗ ರಿಷಬ್ ಶೆಟ್ಟಿಯವರು ಕಾಂತಾರವನ್ನು ಮಾಡುವಾಗ ಅದಕ್ಕೆ ಬೇಕಾಗುವಂಥ ಪರಿಕರಗಳನ್ನು ಕೊಟ್ಟದ್ದು ಇಲ್ಲಿಯ ದೈವನರ್ತನ ಮಾಡುವಂಥ ಕೆಲವೊಂದು ವ್ಯಕ್ತಿಗಳೇ ಕೊಟ್ಟದ್ದು. ಅವರಿಗೆ ಬೇಕಾಗುವಂಥ ಮಾಹಿತಿಯನ್ನು, ನಿರ್ದೇಶನವನ್ನು, ಪರಿಕರಗಳನ್ನು, ಉಡುಗೆ ತೊಡುಗೆಗಳನ್ನು, ಹಾವಭಾವಗಳನ್ನು, ವಿಚಾರಗಳನ್ನು ಕೊಟ್ಟದ್ದು ಇಲ್ಲಿ. ಹಾಗಾದರೆ ನಮ್ಮವರಿಂದಲೇ ತಪ್ಪಾದ ನಂತರ ನಾವು ಅದರ ಬಗ್ಗೆ ಮಾತನಾಡೋದಾದರೂ ಏನು? ಅದರ ನಂತರ ಅದೇ ಜಾಗಕ್ಕೆ ಬಂದು ಮತ್ತೆ ಪ್ರಾರ್ಥನೆ ಮಾಡೋದು ಅದು ಒಳ್ಳೆಯ ವಿಚಾರ. ದೈವಾರಾಧನೆಯಲ್ಲಿ ಅಲ್ಲ. ಎಲ್ಲರಿಗೂ ಒಂದು ಮಿತಿ ಇದೆ, ಪ್ರತಿಯೊಬ್ಬನಿಗೂ ಗ್ರಾಮ ಮತ್ತು ಕುಟುಂಬದ ಬಂಧ ಇದೆ. ಆ ಜಾಗದಲ್ಲೇ ಪ್ರಾರ್ಥನೆ ಮಾಡಿ ತೀರ್ಮಾನ ತಗೊಳ್ಬೇಕಲ್ಲದೆ ಅಲ್ಲಿಂದ ಬಂದು ಇನ್ನೊಂದು ಕಡೆ ತೆಗೆಯುವಂಥದ್ದು ನಿಯಮಗಳು ಇಲ್ಲ. ಇದು ಒಂದು ಪ್ರಚಾರದ ದೃಷ್ಟಿಯಲ್ಲಿ ಈ ರೀತಿಯಾಗಿ ಎಲ್ಲ ಮಾಡ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ನಮಗೆ ನೋವಾಗುವುದು, ಎಲ್ಲರಿಗೂ ಈಗ ದೈವವೇ ಬೇಕು ಇದು ಆಗಿದೆ. ಎಲ್ಲರಿಗೂ ಸಿನಿಮಾ ಮಾಡಲಿಕ್ಕೆ ಮತ್ತೆ ಜನರು ಬರ್ತಾ ಇದ್ದಾರೆ, ಬೇರೆ ಭಾಷೆಗಳಲ್ಲಿ ಅದನ್ನೇ ಬರ್ತಾ ಇದ್ದಾರೆ. ಅದು ಬರುವಂಥ ರೀತಿ ತುಂಬ ನೋವಾಗ್ತದೆ. ಇದು ಯಾರು ಅದಕ್ಕೆ ಸಂಬಂಧಪಟ್ಟಂಥವರೇ ಈ ರೀತಿಯಾಗಿ ಮಾಡಿದರೆ ಬೇಲಿಯೇ ಎದ್ದು ಒಳಮೇಯ್ದಾಗ ಆಗಿದೆ ನಮ್ಮ ಪರಿಸ್ಥಿತಿ. ಆಗಿರುವಾಗ ನಾವು ಈಗೊಂದು ಕ್ಷಣಕ್ಕೆ ನೀವು ಕೇಳಿದಕ್ಕೆ ನಾವು ಈ ವಿಚಾರಗಳನ್ನು ಮಂಡಿಸಬಹುದು. ಇಲ್ಲದಿದ್ದರೆ ಕಾಂತಾರದ ಸುದ್ದಿ ನಾವು ಮಾತಾಡುವುದೇ ಇಲ್ಲ. ಯಾಕಂತ ಹೇಳಿದರೆ ತಪ್ಪಾದದ್ದು ನಮ್ಮವರಿಂದ
ಅದನ್ನು ಯಾರು ಅದರ ಬಗ್ಗೆ ನಾವು ನಂಬಿಕೆ ಉಳ್ಳವರು ನಾವು ಅದನ್ನು ಕೊಟ್ಟದು. ಒಂದು ವೇಳೆ ಇಲ್ಲಿ ನಾವದನ್ನು ಇಲ್ಲಿಯ ದೈವ ನರ್ತಕರೋ ಇಲ್ಲಿ ದೈವ ಸಂಬಂಧಿ ವಿಚಾರಗಳು ಗೊತ್ತಿರುವವರು ಅವರಿಗೆ ಬೇಕಾಗುವ ಪರಿಕರಗಳನ್ನು ಒದಗಿಸದೇ ಇದ್ದಿದ್ದರೆ ಕಾಂತಾರ ಒಂದು ಆಗ್ತಿರಲಿಲ್ಲ. ನಾವು ಹೇಳುವಂಥದ್ದು ಕಾಂತಾರದಿಂದ ಆದದ್ದು ಏನೀಗ ನಮಗೆ ಯಾಕೆ ಒಬ್ಬ ನಿರ್ದೇಶಕನೋ ಒಬ್ಬ ನಟನೋ ಒಳ್ಳೆ ನಿರ್ದೇಶಕನೋ ಅಂತ ತೋರಿಸಿಕೊಟ್ಟಿದೆ, ಒಬ್ಬ ನಟನನ್ನಾಗಿಯೂ ತೋರಿಸಿಕೊಟ್ಟಿದೆ, ಒಳ್ಳೆಯ ಒಂದು ಮನೋರಂಜನೆಯ ಚಿತ್ರವಾಗಿ ಬಂದಿದೆ. ನಮಗೆ ನೋವಾದದ್ದು ಎಲ್ಲಿ ಅಂತ ಹೇಳಿದರೆ, ಒಂದು ದೈವಾರಾಧನೆಯನ್ನು ಈ ರೀತಿ ಕಾಂತಾರದ ನಂತರ ಹಾದಿಬೀದಿಗಳಲ್ಲಿ ಅದನ್ನು ಮಾಡುವಾಗ ನಮಗೆ ತುಂಬ ನೋವಾಗ್ತದೆ. ನಾವು ಒಂದು ಕೊಡಿಯಡಿಯಲ್ಲಿ, ಒಂದು ಮಾಡದಲ್ಲಿ, ಒಂದು ಚಾವಡಿ ಅಂಗಣದಲ್ಲಿ, ಒಂದು ಗುತ್ತಿನ ಮನೆಯಲ್ಲಿ ನೋಡುವಂತಹ ದೈವ ಇವತ್ತು ಮನೋರಂಜನೆಯ ವಸ್ತುವಾಗಿದೆ ಎಂಬುದು ನಮಗೆ ನೋವಾಗ್ತಾ ಇದೆ. ಆದ್ದರಿಂದ ಒಂದು ಯಶಸ್ಸಿನ ಹಿಂದುಗಡೆ ಅದನ್ನು ನಿಲ್ಲಿಸಬೇಕಿತ್ತು. ಮತ್ತೆ ನಮಗೆ ಲಾಭದ ದೃಷ್ಟಿಯಲ್ಲಿ ದೈವಾರಾಧನೆಯನ್ನು ಸಿನಿಮಾಕ್ಕೆ ತಂದರೆ ಇದನ್ನು ಎಲ್ಲರೂ ಗಮನಿಸಬೇಕು. ಅನೇಕ ಜನರು ಈಗ ಇತ್ತೀಚೆಗಷ್ಟೇ ಕೆಲವು ಸಿನಿಮಾಗಳು ಬಂತು, ಎಲ್ಲಿಯೂ ಅದೊಂದು ಯಶಸ್ಸನ್ನು ಕಂಡಿಲ್ಲ, ಮುಂದೆಯೂ ಯಶಸ್ಸನ್ನು ಕಾಣುವುದಿಲ್ಲ. ಈ ರೀತಿಯಾಗಿ ಆದಿಬೀದಿಗಳಲ್ಲಿ ದೈವಾರಾಧನೆ ಇವತ್ತು ಟ್ಯಾಬ್ಲೋಗಳಲ್ಲಿ ಅಲ್ಲಲ್ಲಿ ಹೆಂಗಸರು ಗಂಡಸರು ಎಲ್ಲರೂ ನಂಬದವರು ಎಲ್ಲರೂ ದೈವದ ವೇಷ ಹಾಕಿ ಕುಣಿಯುವಾಗ ಒಂದೇ ಒಂದು ದಿನ ಇವರೊಂದು ಸ್ಪಷ್ಟವಾದ ವಿಷಾದವನ್ನು ವ್ಯಕ್ತಪಡಿಸಲಿಲ್ಲ. ಕಾಂತಾರದ ಎಲ್ಲಿಯಾದರೂ ನಿಮಗೆ ಕಾಂತಾರಕದ ನಿರ್ಮಾಪಕ ಎಲ್ಲಿಯಾದರೂ ಅದರ ಬಗ್ಗೆ ಒಂದು ಹೇಳಿಕೆ ಕೊಟ್ಟದ್ದಿದೆಯಾ? ನೇರ ಕೊಡಬೇಕಿತ್ತು, ಏನಾದರೂ ಕೊಡಬೇಕು. ಇಲ್ಲ, ಅದನ್ನು ನೀವು ಯಾರು ಇಲ್ಲಿ ಮಾಡಬಾರ್ದು, ಅದರಲ್ಲಿ ಒಂದು ನಂಬಿಕೆ ಇದೆ, ಇದು ತುಳುನಾಡಿನ ಅಸ್ಮಿತೆ, ಇದರ ಬಗ್ಗೆ ಯಾರು ಮಾಡಬಾರ್ದು ಅಂತ ನೀವು ಒಂದು ಕರೆಯನ್ನು ಕೊಡಬೇಕಿತ್ತು. ಒಂದು ಸಾಮಾಜಿಕ ಜ್ಞಾನ ಬರುವ ರೀತಿಯಲ್ಲಿ ಒಂದು ಜನಜಾಗೃತಿಯನ್ನಾಗಿ ಮಾಡಬೇಕಿತ್ತು. ಅದು ಯಾವುದನ್ನು ಮಾಡದೆ ಬರೀ ಹಣದ ಉದ್ದೇಶದಿಂದ ಮಾಡ್ತಾ ಹೋದರೆ ಮುಂದಿನ ದಿನ ಇದಕ್ಕಿಂತಲೂ ದೊಡ್ಡ ಗಂಡಾಂತರ ನಿಮಗೆ ಎದುರಾಗ್ತದೆ. ಇದು ಖಂಡಿತ ಇದು ಎಲ್ಲರಿಗೂ ಸಿನಿಮಾ ದೈವವನ್ನು ಪ್ರಧಾನವಾಗಿಟ್ಟು ದೈವದಿಂದಲೇ ನಾವು ಹಣ ಮಾಡ್ತೇವೆಂದು ನೋಡಿದ ಎಲ್ಲರಿಗೂ ಆಗಲಿ ಇದು ಒಂದು ಸೂಚನೆ. ನಿಮ್ಮ ನಿರ್ಧಾರಗಳು ಚಿಂತನೆಗಳಿದ್ದರೆ ಇದರಿಂದ ಹೊರಬನ್ನಿ. ದೈವವನ್ನು ಬರಿಯ ಸಿನಿಮಾ ನಾಟಕ ಅಲ್ಲ, ಮನೋರಂಜನೆಯ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ದೈವದ ಕೊಡಿಯಡಿಯಲ್ಲಿಯೂ ಇವತ್ತು, ದೈವದ ನಂಬಿಕೆಯ ಜಾಗದಲ್ಲಿಯೂ ಇವತ್ತು ಇದನ್ನು ಒಂದು ಉದ್ಯಮವನ್ನಾಗಿ ಹಣದ ಆಸೆಯಲ್ಲಿ ಜನರನ್ನು ಮೋಸ ಮಾಡಿದ ಎಲ್ಲರಿಗೂ ಶಿಕ್ಷೆಯಾಗುತ್ತಾ ಇದೆ. ದೈವದ ಹೆಸರಿನಲ್ಲಿ ಮಾನಸಿಕವಾಗಿ ಜನರನ್ನು ದಾರಿ ತಪ್ಪಿಸುವುದು, ತಪ್ಪು ಮಾರ್ಗದರ್ಶನ ಕೊಡುವಂಥದ್ದು, ಕುಟುಂಬವನ್ನು ಒಡೆಯುವಂಥದ್ದು, ಭಕ್ತರ ಮುಗ್ಧ ಭಾವನೆಯನ್ನು ದುರುಪಯೋಗ ಮಾಡುವಂಥದ್ದು, ಇದು ಎಲ್ಲವೂ ದೈವದ ಹೆಸರಿನಲ್ಲಿ ಆದ ಎಲ್ಲರಿಗೂ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಆಗಿರುವಾಗ ಈ ಕಾಂತಾರದ ಈ ತಂಡ ಏನಿದೆ ಸ್ವಲ್ಪ ವಿಮರ್ಶೆ ಮಾಡಿಕೊಳ್ಳಿ. ಎಲ್ಲಿಯಾದರೂ ದೈವವನ್ನು ಮತ್ತೆ ವಿಜೃಂಭಿಸಲಿಕ್ಕೆ ನೀವು ಹಣದ ಆಸೆಯಲ್ಲಿ ಹೋಗಿದ್ದೇ ಹೌದಾದರೆ ನಿಮ್ಮ ಮಾನಸಿಕತೆಯನ್ನು ಪರಿವರ್ತನೆ ಮಾಡಿ ಅಂತ ಹೇಳುವಂಥದ್ದು. ತುಳುನಾಡಿನ ಎಲ್ಲ ಗುತ್ತಿನ ಮನೆಯವರಾಗಲಿ, ದೈವವನ್ನು ನಂಬುವವರು, ದೈವ ನರ್ತಕರು, ದೈವದ ಚಾಕಿರಿಯವರು ಎಲ್ಲರೂ ಈ ವಿಷಯದಲ್ಲಿ ಮುಂದಿನ ದಿನ ಜಾಗೃತರಾಗಬೇಕಂತ ಹೇಳುವಂಥದ್ದು. ನಮ್ಮ ದೈವ ಇವತ್ತು ತುಳುನಾಡು ಬಿಟ್ಟು ಅನೇಕ ಕಡೆಗಳಲ್ಲಿ ಹೊರ ಜಾಗಗಳಲ್ಲಿ ಇವತ್ತು ಕಟ್ಟೆಗಳನ್ನು ಕಟ್ಟಿ ಆರಾಧಿಸಿ ಮುಗ್ಧ ಭಾವನೆಗಳ ಭಕ್ತರನ್ನು ಸುಲಿಗೆ ಮಾಡುವಂಥ ಕೆಲಸಗಳು ಆಗ್ತಾ ಇದೆ. ಎಲ್ಲಿಯ ತನಕ ಈಗ ಆಗಿದೆ ಅಂತ ಹೇಳಿದರೆ ಅನೇಕ ಕಡೆಗಳಲ್ಲಿ ಇಲ್ಲದಂಥ ನಿಷ್ಠೆ ಇಲ್ಲದಂಥ ನಿಯಮಬದ್ಧಕ್ಕೆ ಒಪ್ಪದಂಥ ಅನೇಕ ಜನರಿಗೆ ಈಗ ದೈವಾರಾಧನೆಯಲ್ಲಿ ಒಂದು ನಿಯಮ ಇದೆ. ನೀವು ಯಾರೇ ಊರಿನ ರಾಜನೇ ಇರಲಿ ಅಲ್ಲ, ಯಾರೇ ಬರಲಿ, ಯಾವ ಭಕ್ತನೇ ಬರಲಿ, ದೈವದ ಎದುರು ನಿಂತಾಗ ಮಧ್ಯದಲ್ಲಿರುವಂಥ ಗುತ್ತಿನವರು, ಸಂಬಂಧಪಟ್ಟ ಮನೆತನದವರು ಆ ವ್ಯಕ್ತಿಯನ್ನು ದೈವಕ್ಕೆ ಪರಿಚಯಿಸುವಂಥ ನಿಯಮಗಳಿದೆ ಇಲ್ಲಿ ಏನಂತ ಹೇಳಿದ್ರೆ, ಇವರು ಇಂಥ ವ್ಯಕ್ತಿ ಇಂಥ ಜಾಗದಿಂದ ಈ ಜಾಗಕ್ಕೆ ಬಂದಿದ್ದಾರೆ, ಈ ರೀತಿಯಾಗಿ ಹೇಳಿದ ನಂತರ ನಿಮಗೆ ಅದು ದೈವ ಅಪ್ಪನೆ ಕೊಡುವಂಥದ್ದು. ದೈವ ಮತ್ತು ಭಕ್ತರ ಮಧ್ಯದಲ್ಲಿ ದೈವ ಯಾವತ್ತೂ ಗ್ರಾಮ ದೈವಗಳೆಲ್ಲ ಎಷ್ಟು ದೊಡ್ಡ ಜನ ಆದರೂ ನೇರವಾಗಿ ಯಾರ ಹತ್ರವೂ ಮಾತಾಡೋದಿಲ್ಲ. ಅದು ಮಾತಾಡೋದು ಏನಿದ್ರೂ ಅದರ ಹತ್ತಿರದ ಒಬ್ಬ ವ್ಯಕ್ತಿ ಇರ್ತಾರೆ, 1ನೇ ಗುತ್ತು 2ನೇ ಗುತ್ತು ವ್ಯಕ್ತಿ, ಮೂಲ್ಯನ್ನ ಪೂಜಾರಿಯನ್ನ ಈ ಥರ ಎಲ್ಲ ಇರ್ತಾರೆ. ಅವರ ಮಧ್ಯದ ಮುಖಾಂತರ ಮಾತಾಡುವಂಥ ನಿಯಮ. ಈಗ ಎಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈಗ ಅನೇಕ ಜನರಿಗೆ ನೋಡಿದ ತಕ್ಷಣ ಇದ್ರ ಸೀರಿಯಲ್ ಆ್ಯಕ್ಟರ್ ಯಾರು, ಸಿನಿಮಾ ನಟ ಯಾರು, ಹಿಂದಿ ನಟ ಯಾರು, ನೇರ ಅರ್ಥ ಆಗುವ ಮಟ್ಟಕ್ಕೆ ಮುಟ್ಟಿದೆ ಈಗ ನೇರ. ನೀವು ಅನೇಕ ಮಾಧ್ಯಮಗಳಲ್ಲಿ ನೋಡಿ, ಅದು ನೋಡಿದ ನಂತರ ಇದು ದೈವಕ್ಕೆ ಎಷ್ಟು ನಮ್ಮ ತುಳುನಾಡ ದೈವದಲ್ಲಿ ರಿಷಬ್ ಶೆಟ್ಟಿ ಇರಲಿ, ಅಮಿತಾಬ್ ಇರಲಿ, ಅಲ್ಲ ರಜನಿಕಾಂತ್ ಯಾರೇ ಬಂದು ನಿಂತರೂ ದೈವ
ಯಾರದು ಅಂತ ಕೇಳ್ತದೆ. ದೈವಕ್ಕೆ ನೀವು ಇಂಥ ವ್ಯಕ್ತಿ ಅಂತ ಪರಿಚಯಿಸಿದ ನಂತರ ದೈವ ಮಾತಾಡುವಂಥದ್ದು. ಈಗ ಅನೇಕ ಜಾಗಗಳಲ್ಲಿ ಅಲ್ಲಿಯವರೆಗೆ ನಾನು ಹೇಳುವಂಥದ್ದು, ದಯವಿಟ್ಟು ನಮ್ಮ ನಂಬಿಕೆಯ ವಸ್ತು ದೈವಾರಾಧನೆ, ಇದನ್ನು ಉಳಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಎಷ್ಟು ದೊಡ್ಡ ಜನವೇ ಇರಲಿ, ಯಾರೇ ಇರಲಿ, ಅದಕ್ಕೆ ಅಪಚಾರವಾದಾಗ ಅದನ್ನು ಎದುರಿಸುವಂಥ, ನೇರ ಮಾತಾಡುವಂಥ ಕೆಲಸಗಳನ್ನ ಮಾಡಿಕೊಳ್ಳಿ. ಎಷ್ಟು ದೊಡ್ಡ ಜನವೇ ಆಗಲಿ, ದೈವಕ್ಕಿಂತ ಒಬ್ಬ ದೊಡ್ಡ ವ್ಯಕ್ತಿ ಅಂತ ತುಳುನಾಡಲ್ಲಿ ಯಾರೂ ಇಲ್ಲ. ದೈವವೇ ಪ್ರಧಾನ, ದೈವವೇ ದೊಡ್ಡದು. ಆ ದೈವಕ್ಕಿಂತ ದೊಡ್ಡ ವ್ಯಕ್ತಿ ಅಂತ ಯಾರೂ ಇಲ್ಲ. ಮತ್ತು ದೈವದ ಕಲಕ್ಕೆ ಬಂದಾಗ ಅದು ಯಾರೇ ಆಗಲಿ, ಅದು ಅವನನ್ನು, ಸಾಮಾನ್ಯ ಭಕ್ತನನ್ನು ಮತ್ತು ಅವರನ್ನು ಎಲ್ಲರನ್ನು ಸಮಾನಾಂತರವಾಗಿ ನೋಡುವಂಥದ್ದು ದೈವಾರಾಧನೆಯ ನಿಯಮ. ಈಗ ಅನೇಕ ಕಡೆಗಳಲ್ಲಿ ಮುಖಸ್ತುತಿಗೋಸ್ಕರ, ನಮ್ಮ ಲಾಭಕ್ಕೋಸ್ಕರ ಅವರು ಬಂದಾಗ ದೈವಕ್ಕೆ ತಂದಂಥ ಬ್ಯಾಂಡ್ವಾಲಗಳನ್ನು ಎದುರುಕೊಂಡೋಗಿ ಅಲ್ಲಿಂದ ಊದಿ ತರುವಂಥದ್ದು ಇದೆಲ್ಲ ದೈವಾರಾಧನೆಯ ನಿಯಮಗಳಲ್ಲಿಲ್ಲ. ದೈವಾರಾಧನೆ ನಿಯಮ ಇಲ್ಲ. ದೈವ ಎಲ್ಲರನ್ನೂ ಕೇಳ್ತದೆ, ಎಲ್ಲರನ್ನ ವಿಚಾರಿಸ್ತದೆ. ನೀವೆಲ್ಲಿ ಬಂದಿದ್ದೀರಾ, ಅವರಿಗೆಲ್ಲ ಬೂಲಿ ಆಯಿತಾ, ಅವರನ್ನು ಕೇಳಿದಿರಾ, ಇದೆಲ್ಲವನ್ನು ಕೇಳ್ತದೆ. ಆಗಿರುವಾಗ ದೈವದ ಕಲದಲ್ಲಿ ತಾರತಮ್ಯ, ಬಡವ ಶ್ರೀಮಂತ, ಮೇಲ್ವರ್ಗದವ ಕೀಳು, ಇದನ್ನು ಯಾವನ್ನೂ ಪರಿಗಣಿಸಬೇಡಿ. ಒಟ್ಟಿನಲ್ಲಿ ದೈವಾರಾಧನೆ ಉಳಿಬೇಕಿದ್ರೆ ಮನೋರಂಜನೆಗಳಿಂದ ದೈವವನ್ನು ಮುಕ್ತ ಮಾಡುವಂಥ ಕೆಲಸಗಳಾಗಬೇಕು. ಮನೋರಂಜನೆಯ ವಸ್ತುವನ್ನಾಗಿಸಲು ಬಿಡಬೇಡಿ. ದೈವವನ್ನು ಮನೋರಂಜನೆಯ ವಸ್ತುವನ್ನಾಗಿ ಮಾಡಲಿಕ್ಕೆ ಬಿಡಬೇಡಿ. ನಮ್ಮಿಂದ ಇಷ್ಟೇ ಹೇಳ್ಬೋದು, ಸ್ವಾಮಿ ದೈವವೇ, ನ್ಯಾಯ ಇದ್ದಾಗೆ ತೀರ್ಮಾನ ತೆಗೊಳ್ಳಿ ಅಂತ ಇಷ್ಟು ಮಾತ್ರ ನಾವು ಹೇಳಬಲ್ಲೆವು. ನ್ಯಾಯ ಹೇಗಿದೆ ಅದಕ್ಕೆ, ಸತ್ಯಕ್ಕೆ ನಡೆದರೆ ಸತ್ಯದ ದಾರಿ, ಧರ್ಮದಲ್ಲಿ ನಡೆದರೆ ಧರ್ಮದ ದಾರಿ, ಅಧರ್ಮದಲ್ಲಿ ನಡೆದರೆ ಅಧರ್ಮದ ಉತ್ತರವನ್ನು ಕೊಡ್ತದೆ. ಅದು ದೈವ ತೀರ್ಮಾನ ತೆಗೊಳ್ಳುವಾಗ ಮುಖಸ್ತುತಿ ನೋಡಿ, ದೊಡ್ಡವನಿಗೊಂದು ಬಡವನಿಗೊಂದು ತೀರ್ಮಾನ ತೆಗೆಯುವುದಿಲ್ಲ. ಆಗಿರುವಾಗ ಇಲ್ಲಿ ಅವರಿಗೆ ಪರಿಶೀಲನೆಗೆ, ಆತ್ಮವಿಮರ್ಶನೆಗೆ, ಬದಲಾವಣೆಗೆ ಈಗ ಅವಕಾಶ ಇದೆ. ಯಾಕಂತ ಹೇಳಿದರೆ ಚಿತ್ರರಂಗ ಎಂಬುದು ಒಂದು ವ್ಯವಹಾರ ಕ್ಷೇತ್ರ. ಇರಲಿ, ಅದು ಬೆಳಗಬೇಕು. ನಾವು ಒಬ್ಬ ನಿರ್ಮಾಪಕರಾಗಿ ಹೇಳುವಂಥದ್ದು, ಚಿತ್ರರಂಗ ಬೆಳಗಬೇಕು, ಒಳ್ಳೊಳ್ಳೆಯ ಕಥೆಗಳು ಬರಬೇಕು, ಒಳ್ಳೊಳ್ಳೆಯ ವಿಚಾರಗಳು ಬರಬೇಕು, ಸಿನಿಮಾ ಗೆಲ್ಲಬೇಕು. ಒಂದು ಸಿನಿಮಾ ತಂಡದಿಂದ ಅನೇಕ ಜನರಿಗೆ ಅನ್ನದ ತಟ್ಟೆಯಾಗಿರ್ತದೆ ಚಿತ್ರರಂಗ. ಇವತ್ತು ಬಹುಶಃ ಚಿತ್ರರಂಗಕ್ಕೆ ನಾವು ಚಿತ್ರರಂಗ ನಿಲ್ಲಬೇಕಂತ ಹೇಳುವಂಥದ್ದಲ್ಲ. ಆದರೆ ಚಿತ್ರರಂಗಕ್ಕೆ ದೈವಗಳನ್ನು ಆಯ್ಕೆ ಮಾಡಿಕೊಳ್ಳಬೇಡಿ. ದೈವಗಳು ನೀವು ಚಿತ್ರ ಮಾಡಲಿಕ್ಕೆ ಹೋದಾಗ ಕೈ ಮುಗಿಯುವ ವಸ್ತುಗಳು, ನೀವು ಪ್ರಾರ್ಥಿಸುವ ವಸ್ತು. ನೀವೊಂದು ಒಳ್ಳೆಯ ಚಿತ್ರವನ್ನು ಮಾಡುವುದಾದರೆ ದೈವಕ್ಕೆ ಪ್ರಾರ್ಥಿಸಿ ಅದನ್ನು ಮಾಡುವಂಥ ವಸ್ತು. ದೈವವನ್ನೇ ಚಿತ್ರೀಕರಣ ಮಾಡಿ ದೈವವನ್ನೇ ನೀವು ಪ್ರದರ್ಶನ ಮಾಡುವಂಥ ವಸ್ತು ದೈವಾರಾಧನೆ ಅಲ್ಲ. ಇವತ್ತಿನವರೆಗೂ ಸತ್ಯಕ್ಕೆ ಸರಿಯಾಗಿ ತೀರ್ಮಾನ ಕೊಟ್ಟಿದೆ ದೈವಗಳು. ನಾವು ಈ ಹೊತ್ತಿನಲ್ಲಿ ಈ ಒಂದು ಮರಣ ಸೂತಕದ ವಿಚಾರಗಳನ್ನು ನಾವು ಬಂಡವಾಳವನ್ನಾಗಿ ಮಾಡುವುದಿಲ್ಲ. ನಾವು ಯಾರ ಮರಣವನ್ನೂ ನಾವು ಬಯಸುವುದಿಲ್ಲ. ಯಾರಿಗೂ ಎಲ್ಲಿಯೂ ನಿಮಗೆ ತೊಂದರೆ ಆಗಬಾರದು. ನಾವು ಈ ಕ್ಷಣದಲ್ಲಿ ಹೇಳುವಂಥದ್ದಿಷ್ಟೇ, ಪರ ಊರಿನಿಂದ ಪಾಪ ಇಲ್ಲಿ ಶೂಟಿಂಗಿಗೋಸ್ಕರ ಬಂದಿರ್ಬೋದು, ಅವರೆಲ್ಲರಿಗೂ ಯಾರ್ಯಾರು ಅದರಲ್ಲಿ ಮರಣ ಸಂಭವಿಸಿಯೋ, ಹೃದಯಘಾತದಿಂದ ಪ್ರಾಣ ಬಿಟ್ಟಿದ್ದಾರೋ, ಏನೇ ಒಂದು ರೀತಿಯಲ್ಲಿ ಅವರವರ ಆರೋಗ್ಯವೋ ಅನಾರೋಗ್ಯದ ದೃಷ್ಟಿಯಲ್ಲಿ ಅದು ಸಂಭವಿಸಿರ್ಬೋದು. ಆದರೆ ನಿಮ್ಮೆಲ್ಲ ಆತ್ಮಕ್ಕೂ ನಾವು ಚಿರಶಾಂತಿಯನ್ನು ಕರುಣಿಸ್ತೇವೆ. ಮತ್ತು ತುಳುನಾಡ ದೈವಗಳು ನಿಮಗೆ ಸ್ವರ್ಗ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥಿಸ್ತೇವೆ. ಇನ್ನು ಮುಂದೆಯೂ ನಾವು ಹೇಳುವಂಥದ್ದು, ಅಲ್ಲಿ ಇನ್ನು ಇಷ್ಟರವರೆಗೆ ಆದಂಥ ಯಾವುದೇ ಒಂದು ರೀತಿಯಲ್ಲಿ ಈ ರೀತಿಯಾದಂಥ ಆಕಸ್ಮಿಕ ಘಟನೆಗಳು, ಜೀವ ಸಂಬಂಧಿ ವಿಚಾರಗಳು, ಮರಣಗಳು ಸಂಭವಿಸಿದ್ದರೆ ಮುಂದಿನ ದಿನ ಇಂಥ ಯಾವುದೇ ಒಂದು ರೀತಿಯಲ್ಲಿ ಅವಘಡಗಳು ಸಂಭವಿಸಬಾರದು ಅಂತ ನಾವು ದೈವಗಳಿಗೆ ಪ್ರಾರ್ಥಿಸ್ತೇವೆ. ಆದರೆ ರಿಷಬ್ ಶೆಟ್ಟಿಯವರಿಗೆ ವಿಶೇಷವಾಗಿ ಕಿವಿಮಾತು ಕೊಡುವಂಥದ್ದು, ಕಳೆದ ಸಲ ತೋರಿಸಿದ ರೀತಿಯಲ್ಲಿ ದೈವವನ್ನು ಈ ಸಲ ಮನೋರಂಜನೆಗೋಸ್ಕರ ತೋರಿಸಬೇಡಿ. ಇಷ್ಟು ನಮ್ಮ ಮಾತು.